ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಅತ್ಯಂತ ಮಹತ್ವಾಕಾಂಕ್ಷಿ ಯುದ್ಧ ವಿಮಾನ ಯೋಜನೆಯಾದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಇದೀಗ ಹೊಸ ಹಂತಕ್ಕೆ ಪ್ರವೇಶಿಸಿದೆ. HAL ಮುಖ್ಯಸ್ಥರಾದ DK ಸುನಿಲ್ ಅವರು CNBC TV18ಗೆ ನೀಡಿದ ಹೇಳಿಕೆಯಿಂದಾಗಿ ಈ ಯೋಜನೆಯ ಕೈಗಾರಿಕಾ ರಚನೆ ಕುರಿತು ಮಹತ್ವದ ಸ್ಪಷ್ಟನೆ ಲಭ್ಯವಾಗಿದೆ. ಅವರು ಹೇಳಿದಂತೆ ಈಗಿರುವ RFI ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ 5 AMCA ಪ್ರೋಟೋಟೈಪ್ಗಳ ನಿರ್ಮಾಣಕ್ಕೆ ಮಾತ್ರ ಸೀಮಿತವಾಗಿದೆ. ಇದು ದೀರ್ಘಕಾಲದ ಮಾಸ್ ಪ್ರೊಡಕ್ಷನ್ ಪಾರ್ಟ್ನರ್ ಆಯ್ಕೆಗಾಗಿ ಅಲ್ಲ. ಅಂದರೆ ಈಗ ನಡೆಯುತ್ತಿರುವ ಈ ಪ್ರಕ್ರಿಯೆ ಪ್ರೊಡಕ್ಷನ್ ಕಾಂಟ್ರಾಕ್ಟ್ ಫೈನಲೈಸೇಷನ್ಗಾಗಿ ಅಲ್ಲ. ಇದು ಕೇವಲ ಡೆವಲಪ್ಮೆಂಟ್ ಪ್ಲಸ್ ಪ್ರೊಟೋಟೈಪ್ ಫೇಸ್ಗಾಗಿ ಮಾತ್ರ. ಇದರಿಂದ ಒಂದು ಪ್ರಮುಖ ಸಂದೇಶ ಸ್ಪಷ್ಟವಾಗುತ್ತದೆ. ಪ್ರೊಟೋಟೈಪ್ ಹಂತ ಮುಗಿದ ನಂತರ ಪ್ರೊಡಕ್ಷನ್ ಹಂತಕ್ಕೆ ಮತ್ತೆ ಹೊಸ ಟೆಂಡರ್ ಫ್ರೆಶ್ ಬಿಡ್ ಅನ್ನು ತೆರೆಯಲಾಗುತ್ತದೆ. ಅದೇ ಸಮಯದಲ್ಲಿ HAL ಮತ್ತೆ ಪ್ರೊಡಕ್ಷನ್ ಬಿಡ್ಗೆ ಸ್ಪರ್ಧಿಸಲು ಸಂಪೂರ್ಣ ಸಿದ್ಧವಾಗಿದೆ. ಪ್ರೊಟೋಟೈಪ್ ಹಂತದಲ್ಲಿ ಆಯ್ಕೆಯಾಗದಿದ್ದರೂ ಕೂಡ AMCA ಯೋಜನೆ ಭಾರತಕ್ಕೆ ಕೇವಲ ಒಂದು ಫೈಟರ್ ಜೆಟ್ ಪ್ರಾಜೆಕ್ಟ್ ಅಲ್ಲ. ಇದು ಭಾರತದ ಅತ್ಯಂತ ಸಂಕೀರ್ಣವಾದ ಸ್ವದೇಶಿ ಯುದ್ಧ ವಿಮಾನದ ಅಭಿವೃದ್ಧಿಯ ಕಾರ್ಯಕ್ರಮವಾಗಿದೆ. ಪ್ರೊಟೋಟೈಪ್ ಹಂತದಲ್ಲಿ ಏನು ನಡೆಯುತ್ತದೆ? ವಿನ್ಯಾಸದ ಪಕ್ವತೆ, ಡಿಸೈನ್ ಮೆಚ್ಯೂರಿಟಿ, ಸಿಸ್ಟಮ್ ಇಂಟಿಗ್ರೇಷನ್, ಸ್ಟೆಲ್ತ್ ಶೇಪಿಂಗ್, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ಸ್, ವ್ಯಾಲಿಡೇಷನ್ ಟೆಸ್ಟಿಂಗ್, ಫ್ಲೈಟ್ ಟ್ರಯಲ್ಸ್ ಈ ಎಲ್ಲವೂ ಒಂದೇ ಹಂತದಲ್ಲಿ ಒಂದಾಗುತ್ತದೆ. ಪ್ರೊಟೋಟೈಪ್ ಹಂತ ಮತ್ತು ಪ್ರೊಡಕ್ಷನ್ ಹಂತವನ್ನು ಪ್ರತ್ಯೇಕವಾಗಿ ಇಡುವ ಮೂಲಕ ಸರ್ಕಾರಕ್ಕೆ ಒಂದು ಲಾಭ ಇದೆ. ತಾಂತ್ರಿಕ ಅಪಾಯಗಳು ನಿವಾರಣೆಯಾದ ನಂತರ ಕೈಗಾರಿಕಾ ಸಿದ್ಧತೆಯನ್ನು ಮರು ಮೌಲ್ಯಮಾಪನ ಮಾಡಲು ಅವಕಾಶ ಹಾಗೂ ಕಾರ್ಯಕ್ಷಮತೆ ಆಧಾರಿತ ಬೆಂಚ್ಮಾರ್ಕಿಂಗ್, ನಂತರ ದೀರ್ಘಾವಧಿಯ ಮ್ಯಾನುಫ್ಯಾಕ್ಚರಿಂಗ್ ಡಿಸಿಷನ್. ಸಿದ್ಧಾಂತವಾಗಿ ಇದೊಂದು ಸ್ಪರ್ಧೆಗೆ ಅವಕಾಶವನ್ನು ಕೊಡುತ್ತದೆ, ಆದರೆ ವಾಸ್ತವಿಕತೆ ಬೇರೆ ರೀತಿಯೇ ಇದೆ. ಯಾವ ಸಂಸ್ಥೆ ಪ್ರೊಟೋಟೈಪ್ ನಿರ್ಮಾಣ ಮಾಡುತ್ತದೋ ಆ ಸಂಸ್ಥೆಗೆ ಟೂಲಿಂಗ್ ನಾಲೆಡ್ಜ್, ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ಫ್ಲೋಸ್, ಸಪ್ಲೈ ಚೈನ್ ಇಂಟಿಗ್ರೇಷನ್, ಸ್ಕಿಲ್ಡ್ ಮ್ಯಾನ್ ಪವರ್, ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ಸ್, ಸ್ಟೆಲ್ತ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೀರಿಯನ್ಸ್ ಈ ಎಲ್ಲವೂ ನ್ಯಾಚುರಲಿ ಬಿಲ್ಡ್ ಆಗಿರುತ್ತದೆ. ಆದ್ದರಿಂದ ಪ್ರೊಟೋಟೈಪ್ ಮಾಡಿದ ಸಂಸ್ಥೆಯಿಂದ ಬೇರೆ ಸಂಸ್ಥೆಗೆ ಪ್ರೊಡಕ್ಷನ್ಗಳನ್ನು ವರ್ಗಾಯಿಸುವುದು ಟೆಕ್ನಿಕಲಿ ಸಾಧ್ಯವಾದರೂ ಅದರಲ್ಲಿ ಲರ್ನಿಂಗ್ ಕರ್ವ್ ಬರುತ್ತದೆ, ಟೈಮ್ ಡಿಲೇ ಆಗುವ ಸಾಧ್ಯತೆ ಇದೆ, ಕಾಸ್ಟ್ ಎಸ್ಕಲೇಷನ್ ರಿಸ್ಕ್ ಜಾಸ್ತಿ ಇರುತ್ತದೆ, ಶೆಡ್ಯೂಲ್ ಪ್ರೆಷರ್ ಕೂಡ ಬರುತ್ತದೆ, ಎಲ್ಲವೂ ಇರುತ್ತದೆ. HALನ ದೃಷ್ಟಿಕೋನದಿಂದ ನೋಡಿದರೆ ಸಂದೇಶ 2 ಭಾಗಗಳಲ್ಲಿ ಇದೆ. ಮೊದಲನೆಯದು, ಪ್ರೊಟೋಟೈಪ್ ಬಿಡ್ನಲ್ಲಿ ಹೊರಗಿದ್ದರೂ AMCA ಇಕೋಸಿಸ್ಟಮ್ನಿಂದ HAL ಹೊರಗುಳಿಯುವುದಿಲ್ಲ. ಎರಡನೆಯದು, ಪ್ರೊಡಕ್ಷನ್ ಹಂತ ಇನ್ನೂ ಓಪನ್ ಕಾಂಪಿಟೇಷನ್ ಆಗಿದೆ. ಅಲ್ಲಿ HAL ಮತ್ತೆ ಸ್ಪರ್ಧಿಸುತ್ತದೆ. HALಗೆ ಇರುವ ಶಕ್ತಿಗಳು: ಫೈಟರ್ ಏರ್ಕ್ರಾಫ್ಟ್ ಅಸೆಂಬ್ಲಿ, ಲೈಫ್ ಸೈಕಲ್ ಸಪೋರ್ಟ್, ಸಿಸ್ಟಮ್ಸ್ ಇಂಟಿಗ್ರೇಷನ್, ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಇಕೋಸಿಸ್ಟಮ್, IAF ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್. ಈ ಕಾರಣಗಳಿಂದ ಪ್ರೊಡಕ್ಷನ್ ಹಂತ HALಗೆ ನ್ಯಾಚುರಲ್ ಸ್ಟ್ರೆಂತ್ ಏರಿಯಾವನ್ನು ಒದಗಿಸಲಿದೆ. ಉದ್ಯಮ ತಜ್ಞರು ಹೇಳುವಂತೆ ಸಾಮಾನ್ಯವಾಗಿ ಒಂದೇ ಸಂಸ್ಥೆ ಪ್ರೊಟೋಟೈಪ್ ಪ್ಲಸ್ ಪ್ರೊಡಕ್ಷನ್ ಎರಡನ್ನೂ ಮಾಡಿದರೆ ಕಂಟಿನ್ಯೂಟಿ ಸಿಗುತ್ತದೆ, ಟೂಲಿಂಗ್ ರೀಯೂಸ್ ಆಗುತ್ತದೆ, ಟ್ರೈನ್ಡ್ ಮ್ಯಾನ್ ಪವರ್ ಸ್ಕೇಲ್ ಆಗುತ್ತದೆ, ವೆಂಡರ್ ಇಕೋಸಿಸ್ಟಮ್ ಕೂಡ ಗ್ರೋ ಆಗುತ್ತದೆ, ಟೈಮ್ ಲೈನ್ ಸ್ಟೇಬಲ್ ಆಗುತ್ತವೆ, ರಿಸ್ಕ್ ಕೂಡ ಕಡಿಮೆಯಾಗುತ್ತದೆ. ಆದರೆ ಹೊಸ ಪ್ರೊಡಕ್ಷನ್ ಎಂಟೈಟಿ ತಂದರೆ ಟೈಮ್ ಲೈನ್ ಎಕ್ಸ್ಟೆಂಡ್ ಆಗಬಹುದು, ಇಂಟಿಗ್ರೇಷನ್ ರಿಸ್ಕ್, ಸ್ಟೆಲ್ತ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸಿಟಿ, ಪ್ರೋಗ್ರಾಮ್ ಡಿಲೇ ರಿಸ್ಕ್. AMCA ಯೋಜನೆ ಭಾರತದ ಲಾಂಗ್ ಟರ್ಮ್ ಏರ್ ಪವರ್ ಪ್ಲಾನಿಂಗ್ ಜೊತೆಗೆ ನೇರವಾಗಿ ಸಂಪರ್ಕ ಹೊಂದಿದೆ. ಪ್ರತಿ ಕೈಗಾರಿಕಾ ನಿರ್ಧಾರ ಟೈಮ್ ಲೈನ್ ಮೇಲೆ ಹಾಗೂ ಕಾಸ್ಟ್ ಕಂಟ್ರೋಲ್ ಮೇಲೆ, ಸ್ಟ್ರಾಟಜಿಕ್ ಕೆಪಬಿಲಿಟಿ, ಡೊಮೆಸ್ಟಿಕ್ ಏರೋಸ್ಪೇಸ್ ಇಕೋಸಿಸ್ಟಮ್ಸ್ಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. DK ಸುನಿಲ್ ಅವರ ಹೇಳಿಕೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಪ್ರೊಟೋಟೈಪ್ RFI ಫೈನಲ್ ವರ್ಡಿಕ್ಟ್ ಅಲ್ಲ, ಇದೊಂದು ಡೆವಲಪ್ಮೆಂಟ್ ಮೈಲ್ಸ್ಟೋನ್ ಮಾತ್ರ. ಪ್ರೊಡಕ್ಷನ್ ಇನ್ನೂ ಓಪನ್ ಫೀಲ್ಡ್ನಲ್ಲೇ ಇದೆ. HAL
ತನ್ನ ಸ್ಥಾನವನ್ನು ಬಿಡುತ್ತಿಲ್ಲ ಮತ್ತು ಪ್ರೊಡಕ್ಷನ್ ಬಿಡ್ಗೆ ಬರುತ್ತದೆ. ಇದರಿಂದ AMCA ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಇನ್ನೂ ಫ್ಲೂಯಿಡ್ ಸ್ಟೇಜ್ನಲ್ಲೇ ಇದೆ. ಇಲ್ಲಿ ಎರಡು ಗುರಿಗಳ ನಡುವೆ ಸಮತೋಲನ ಬೇಕು. ಒಂದೆಡೆ ವೇಗವಾದ ಅಭಿವೃದ್ಧಿ, ಶೆಡ್ಯೂಲ್ ಡಿಸಿಪ್ಲಿನ್, ರಿಸ್ಕ್ ರಿಡಕ್ಷನ್. ಮತ್ತೊಂದೆಡೆ ಬಲಿಷ್ಠ ದೇಶೀಯ ಏರೋಸ್ಪೇಸ್ ಇಂಡಸ್ಟ್ರಿ, ಲಾಂಗ್ ಟರ್ಮ್ ಇಕೋಸಿಸ್ಟಮ್, ಮಲ್ಟಿಪಲ್ ಇಂಡಸ್ಟ್ರಿಯಲ್ ಪ್ಲೇಯರ್ಸ್, ಸ್ಟ್ರಾಟಜಿಕ್ ಆಟೋನಮಿ. AMCA ಯೋಜನೆಯಲ್ಲಿ ಇನ್ನೂ ಅಂತಿಮ ಕೈಗಾರಿಕಾ ನಿರ್ಧಾರ ಆಗಿಲ್ಲ. HAL ಆಟದಿಂದ ಹೊರಗಿಲ್ಲ. ಪ್ರೊಟೋಟೈಪ್ ಹಂತ ಮಾತ್ರ ಪ್ರತ್ಯೇಕವಾಗಿದೆ. ಪ್ರೊಡಕ್ಷನ್ ಹಂತ ಮತ್ತೆ ಓಪನ್ ಕಾಂಪಿಟೇಷನ್ ಆಗಲಿದೆ. ಯಾರು ಪ್ರೊಟೋಟೈಪ್ನಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದು ಮುಂದಿನ ದಿಕ್ಕು ನಿರ್ಧರಿಸಲಿದೆ. ಮುಂದಿನ ತಿಂಗಳುಗಳಲ್ಲಿ ಪ್ರೊಟೋಟೈಪ್ ಸೆಲೆಕ್ಷನ್, ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್, ಇಂಟಿಗ್ರೇಷನ್ ಸಕ್ಸಸ್, ಟೆಸ್ಟಿಂಗ್ ಮೈಲ್ಸ್ಟೋನ್ಸ್ ಇವೆಲ್ಲವೂ AMCAನ ಫ್ಯೂಚರ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಅನ್ನು ನಿರ್ಧರಿಸಲಿವೆ. ಭಾರತದ ಹೈ ಎಂಡ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ ಯಾವ ದಿಕ್ಕಿಗೆ ಹೋಗುತ್ತದೆ ಎಂಬುದನ್ನು ಕೂಡ ಇದೇ ನಿರ್ಧಾರಗಳು ರೂಪಿಸುತ್ತವೆ. AMCA ಕೇವಲ ಒಂದು ಯುದ್ಧ ವಿಮಾನದ ಯೋಜನೆ ಅಲ್ಲ. ಇದು ಭಾರತದ ತಂತ್ರಜ್ಞಾನ ಶಕ್ತಿ, ಕೈಗಾರಿಕಾ ಸಾಮರ್ಥ್ಯ ಮತ್ತು ಭವಿಷ್ಯದ ವಾಯುಶಕ್ತಿ ತಂತ್ರಜ್ಞಾನದ ಪರೀಕ್ಷೆಯಾಗಿದೆ. ಪ್ರೊಟೋಟೈಪ್ ಹಂತದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದಕ್ಕಿಂತಲೂ ಪ್ರೊಡಕ್ಷನ್ ಹಂತದಲ್ಲಿ ಯಾವ ಮಾದರಿಗಳು ಆಯ್ಕೆ ಆಗುತ್ತವೆ ಎಂಬುದೇ ಭಾರತದ ಏರೋಸ್ಪೇಸ್ ಭವಿಷ್ಯವನ್ನು ರೂಪಿಸಲಿವೆ. HALನ ರಣತಂತ್ರವೇನು? HAL ಇಲ್ಲಿ ಎರಡು ಪ್ರಮುಖ ಸಂದೇಶಗಳನ್ನು ರವಾನಿಸುತ್ತಿದೆ. ಮೊದಲನೆಯದಾಗಿ, ಪ್ರೊಟೋಟೈಪ್ ಬಿಡ್ನಲ್ಲಿ ತಾವು ಹಿಂದೆ ಬಿದ್ದರೂ AMCA ಯೋಜನೆಯಿಂದ ತಾವು ಹೊರಬಂದಿಲ್ಲ ಎಂಬ ಧೈರ್ಯವನ್ನು ಪ್ರದರ್ಶಿಸುತ್ತಿದೆ. ಎರಡನೆಯದಾಗಿ, ದಶಕಗಳ ಕಾಲ ಯುದ್ಧ ವಿಮಾನಗಳನ್ನು ತಯಾರಿಸಿದ ಅನುಭವ ಮತ್ತು ಮೂಲಭೂತ ಸೌಕರ್ಯಗಳು ತಮ್ಮ ಬಳಿ ಇರುವುದರಿಂದ ಉತ್ಪಾದನೆಯ ಹಂತದಲ್ಲಿ ತಾವೇ ಸೂಕ್ತ ಪಾಲುದಾರರು ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನವಾದ AMCAಯ ಭವಿಷ್ಯ ಈಗ ಕುತೂಹಲಕಾರಿ ಘಟ್ಟದಲ್ಲಿದೆ. ಸರ್ಕಾರವು ನಿರಂತರತೆಗೆ ಪ್ರಾಮುಖ್ಯತೆ ನೀಡುತ್ತದೆಯೇ ಅಥವಾ ಹೊಸ ಸ್ಪರ್ಧೆಗೆ ಹಾದಿ ಮಾಡಿಕೊಡುತ್ತದೆಯೇ ಎಂದು ಕಾದು ನೋಡಬೇಕು. ಭಾರತದ ಈ ರಕ್ಷಣಾ ಸಿದ್ಧತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.